ಇನ್ನು ಡಿಸೆಂಬರ್ 25ರ ಒಳಗೆ ರಾಜ್ಯ ನಾಯಕತ್ವದ ಕ್ಲಿಯರ್ ಪಿಕ್ಚರ್. ಡಿಸೆಂಬರ್ 25ಕ್ಕೆ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ಡಿಸೆಂಬರ್ 25ಕ್ಕೆ ವಿದೇಶ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಕೈಗೊಳ್ತಾ ಇದ್ದಾರೆ. ರಾಹುಲ್ ಫಾರಿನ್ ಟ್ರಿಪ್ಗೂ ಮುನ್ನವೇ ನಾಯಕತ್ವದ ತೀರ್ಮಾನ ಆಗುತ್ತಾ? ಹೈಕಮಾಂಡ್ ನಿರ್ಧಾರದ ಹೊತ್ತಲ್ಲೇ ಆ ಇಬ್ಬರು ನಾಯಕರಿಂದ ಕುರ್ಚಿ ಸುಳಿವು. ಒಂದು ವೇಳೆ ಡಿಸೆಂಬರ್ 25ಕ್ಕೆ ಮಿಸ್ ಆದ್ರೆ ಸಂಕ್ರಾಂತಿಗೆ ಕ್ಲೈಮ್ಯಾಕ್ಸ್. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತಿದೆ ಟೀಮ್. ನೋಡಿ, ಕೆಲವೊಂದು ಕಡೆ ಇಷ್ಟು ದಿನಗಳ ಕಾಲ ಕೆಲವೊಂದಿಷ್ಟು ಜನ ನಾಯಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಬಹಿರಂಗವಾಗಿ ಮಾತಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನೋಡ್ತಾ ಇರಬೇಕಾದ್ರೆ ಅಂತ ಹೇಳಿ. ಬಟ್ ಆ ಎಲ್ಲ ನಾಯಕರ ಬಾಯಿ ಮುಚ್ಚಿಸುವಂತ ಕೆಲಸವೂ ಕೂಡ ಆಯಿತು. ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಂಗಿಲ್ಲ, ಚಕಾರ ಎತ್ತಂಗಿಲ್ಲ, ಇನ್ಕ್ಲೂಡಿಂಗ್ ಸಿಎಂ ಮತ್ತು DCM. ಯಾರೂ ಮಾತಾಡಂಗಿಲ್ಲ ಇದ್ರ ಬಗ್ಗೆ ಅಂತ ಹೇಳಿ ಸೈಲೆಂಟ್ ಮಾಡಿಬಿಟ್ರು. ಬಿಕಾಸ್ ಈಗ ಅಧಿವೇಶನ, ಇಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಬುದ್ಧಿ ಹೇಳಿ ಹೋಗಿದ್ದಾಯ್ತು. ಈಗ ಸೈಲೆಂಟ್ ಆಗಿದೆ ಎಲ್ಲವೂ ಕೂಡ. ಆದರೆ ಒಳಗೊಳಗೆ ನಾಯಕರು ತಮ್ಮ ಪ್ರಯತ್ನವನ್ನ ನಿಲ್ಲಿಸಿದಾರಾ ಅಂತ ಅಂದ್ರೆ ಇಲ್ಲ. ಒಳಗೊಳಗೆ ಆ ಪ್ರಯತ್ನ ಕಂಟಿನ್ಯೂಯಸ್ ಆಗಿ ನಡೀತಾನೆ ಇದೆ. ಸೊ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಡಿಸೆಂಬರ್ 25ಕ್ಕೆ. ಸೊ ಡಿಸೆಂಬರ್ 25ರ ಒಳಗಡೆ ಏನಾದರೂ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ ಅವರು ಡಿಸೆಂಬರ್ 25ಕ್ಕೆ. ಸೊ ಅದಕ್ಕಿಂತ ಮೊದಲೇ ಏನಾದರೂ ಬೆಳವಣಿಗೆ ಆದರೆ ಓಕೆ. ಇಲ್ಲ ಅಂತ ಅಂದರೆ ಯಾವಾಗ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಂಕ್ರಾಂತಿ ಅನ್ನೋ ಉತ್ತರ ಬರುತ್ತೆ. ಸಂಕ್ರಾಂತಿಗೆ ಎಲ್ಲವೂ ಕೂಡ ಬದಲಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಂಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತ ಅವರ ಟೀಮ್ ಹೇಳ್ತಾ ಇದೆ. ಸೊ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಅಂತೂ ಕಾಡ್ತಾನೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತಾರಾ ಅಂತ ಹೇಳಿ.